ಬಳ್ಳಾರಿಯ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಂಥ ಎಲ್ಲ 25 ಆರೋಪಿಗಳಿಗೂ ಈಗ ಕೋರ್ಟ್ ಬೇಲ್ ಕೊಟ್ಟಿದೆ. ಗನ್ಮ್ಯಾನ್ ಗುರುಚರಣ್ ಬಿಟ್ಟು, ಅಂದರೆ ಸತೀಶ್ ರೆಡ್ಡಿಯ ಪ್ರೈವೇಟ್ ಗನ್ಮ್ಯಾನ್ ಗುರುಚರಣ್ ಬಿಟ್ಟು ಮಿಕ್ಕಿದೆಲ್ಲ ಆರೋಪಿಗಳಿಗೆ ಈಗ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ನಿನ್ನೆ ವಾದ ಪ್ರತಿವಾದವನ್ನು ಕೋರ್ಟ್ ಆಲಿಸಿತ್ತು, ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿತ್ತು. ಇವತ್ತು ಎಲ್ಲ 25 ಆರೋಪಿಗಳಿಗೆ ಜಾಮೀನನ್ನು ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಸೊ ಅಲ್ಲಿಗೆ ಗನ್ಮ್ಯಾನ್ಗಳನ್ನು ಬಿಟ್ಟು ಮಿಕ್ಕಿದೆಲ್ಲ ಆರೋಪಿಗಳು, ಈ ಆರೋಪಿಗಳು ಯಾರ್ಯಾರು FIRನಲ್ಲಿ ಹೆಸರು ದಾಖಲಾಗಿತ್ತಲ್ಲ, ಆ ಎಲ್ಲ ಆರೋಪಿಗಳನ್ನು ಈಗ ಕೋರ್ಟ್ ಖುಲಾಸೆಗೊಳಿಸಿದೆ. ಎಲ್ಲ ಆರೋಪಿಗಳಿಗೂ ಖುಲಾಸೆ ಅಂದರೆ ಬೇಲ್ ನೀಡಿರುವಂಥದ್ದು. ಈಗ 25 ಆರೋಪಿಗಳು ಬಳ್ಳಾರಿಯಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಏನು ಕರ್ಕೊಂಬರಲಾಗಿತ್ತೋ ಆ ಎಲ್ಲ 25 ಆರೋಪಿಗಳಿಗೆ ಕೋರ್ಟ್ ಈಗ ಜಾಮೀನನ್ನು ಕೊಟ್ಟಿದೆ. ಸೊ ಆದರೆ ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಈತ ಇನ್ನೂ ಕೂಡ ಕಸ್ಟಡಿಯಲ್ಲಿರ್ತಾನೆ. ಆತನಿಗೆ ಇವತ್ತು ಕೋರ್ಟ್ ಬೇಲನ್ನು ಕೊಟ್ಟಿಲ್ಲ. ಇನ್ನುಳಿದಂತೆ ಆ ದೊಂಬಿ ಗಲಾಟೆಯಲ್ಲಿ, ಆ ಮಾಬಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಯಾರ ಹೆಸರನ್ನ ಲಿಸ್ಟ್ ಮಾಡಿದ್ರು FIRನಲ್ಲಿ, ಅವರೆಲ್ಲರಿಗೂ ಕೂಡ ಈಗ ಕೋರ್ಟ್ ಜಾಮೀನನ್ನು ನೀಡಿರುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ಯಾವ ಬೇಸಿಸ್ ಮೇಲೆ, ಅಂದರೆ ಯಾವ ಗ್ರೌಂಡ್ಸ್ ಮೇಲೆ ಈ ಆರೋಪಿಗಳಿಗೆ ಬೇಲನ್ನು ಕೊಟ್ಟಿರುವಂಥದ್ದು ಸಂದೇಶ್, ಏನಾದರೂ ಮೆನ್ಷನ್ ಮಾಡಿದ್ಯಾ ಅಂತ ಕೋರ್ಟ್? ರಾಹುಲ್, ಬಳ್ಳಾರಿ ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ನಡೆದಂತಹ ಗಲಭೆಗೆ ಸಂಬಂಧಪಟ್ಟಂತೆ ಈಗಾಗಲೇ 26 ಮಂದಿಯನ್ನ ಅರೆಸ್ಟ್ ಮಾಡಲಾಗಿತ್ತು. 26 ಮಂದಿಯನ್ನ ಕೂಡ ಅರೆಸ್ಟ್ ಮಾಡಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿತ್ತು. ಕಾರ್ಪೊರೇಷನ್ ಸರ್ಕಲ್ ನಲ್ಲಿರುವಂತಹ 42ನೇ ACJM ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಅಂದ್ರೆ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದಂತಹ FIRಗೆ ಸಂಬಂಧಪಟ್ಟಂತೆ ಇವರನ್ನ ಹಾಜರುಪಡಿಸಲಾಗಿತ್ತು. ಈಗ ಸದ್ಯ ಪ್ರಮುಖವಾಗಿ 26 ಮಂದಿ ಆರೋಪಿಗಳನ್ನ ಏನ್ ಪ್ರೆಸೆಂಟ್ ಮಾಡಲಾಗಿತ್ತು, ಆ ಆರೋಪಿಗಳಲ್ಲಿ ಓರ್ವ ಕೊಲೆ ಸಂಬಂಧಪಟ್ಟಂತೆ ಅಥವಾ ಕೊಲೆ ಆರೋಪಿ ಕೂಡ ಇರ್ತಾನೆ. ಅಂದ್ರೆ ಕೊಲೆ ಆರೋಪವನ್ನ ಹೊತ್ತಿರುವಂತಹ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಕೂಡ ಇರ್ತಾನೆ. ಆದ್ರೆ ಗುರುಚರಣ್ ಸಿಂಗ್ ಅನ್ನ ಹೊರತುಪಡಿಸಿ, ಅಂದ್ರೆ ಕೊಲೆ ಆರೋಪವನ್ನ ಹೊತ್ತಿರುವಂತಹ ಆರೋಪಿಯನ್ನ ಹೊರತುಪಡಿಸಿ ಇನ್ನುಳಿದಂತ ಅಷ್ಟು ಆರೋಪಿಗಳಿಗೆ ಈಗ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಗಲಭೆ ಕೇಸ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇದು ಎಕ್ಸ್ಪೆಕ್ಟೆಡ್. ಅಂದ್ರೆ ಗಲಭೆ ಪ್ರಕರಣ ಆಗಿರೋದ್ರಿಂದ ಇಲ್ಲಿ ಯಾರಿಗೂ ಕೂಡ ಇನ್ಫ್ಲೂಯೆನ್ಸ್ ಮಾಡುವಂತದ್ದು ಅಥವಾ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಚಾನ್ಸಸ್ಗಳು ಇರೋದಿಲ್ಲ. ಹಾಗಾಗಿ ಇಲ್ಲಿ ಜಾಮೀನು ಕೊಡುವಂತ ಸಂದರ್ಭದಲ್ಲೂ ಕೂಡ ಎಲ್ಲೂ ಹೊರಗಡೆ, ಅಂದ್ರೆ ಹೊರದೇಶಕ್ಕೆ ಹೋಗ್ಬಾರ್ದು ಅನ್ನೋ ಒಂದು ಕಂಡೀಷನ್ ಅನ್ನ ವಿಧಿಸಿ ಈಗ ಸದ್ಯ ಷರತ್ತುಬದ್ಧ ಜಾಮೀನನ್ನ ಆರೋಪಿಗಳಿಗೆ ಮಂಜೂರು ಮಾಡುವಂತ ಕೆಲಸಗಳಾಗಿದೆ. ಆದ್ರೆ ಈ ಪ್ರಕರಣದಲ್ಲಿ ಕೊಲೆ ಆರೋಪವನ್ನು ಹೊತ್ತಿರುವಂತಹ ಆರೋಪಿಯನ್ನ ಹೊರತುಪಡಿಸಿ ಗಲಭೆ ಪ್ರಕರಣದಲ್ಲಿದ್ದಂತ ಅಷ್ಟೂ ಜನ ಆರೋಪಿಗಳಿಗೆ 42ನೇ ACJM ನ್ಯಾಯಾಲಯ ಈಗ ಜಾಮೀನನ್ನ ಮಂಜೂರು ಮಾಡಿದೆ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.